ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಈಗ ನಾನು ಅಕ್ಷರ ಬರೀತಾ ಇದ್ದೀನಿ. ಯಾವ ಅಕ್ಷರ ಇದು? ಕ. ಹೌದು, ಇದು ವ್ಯಂಜನಗಳ ಮೊದಲನೇ ಅಕ್ಷರ ಕ. ಈ ಕಾನ ಇಷ್ಟಕ್ಕೆ ನಿಲ್ಲಿಸಿದ್ರೆ ಇದು ಯಾವ ಅಕ್ಷರ ಆಗುತ್ತೆ? ಅಂದ್ರೆ ಕಾನ ಒತ್ತಕ್ಷರ. ಹೌದು ಮಕ್ಕಳೇ, ಇದು ಕಾನ ಒತ್ತಕ್ಷರ. ಪೂರ್ತಿಯಾಗಿ ಇಷ್ಟು ಬರೆದ್ರೆ ಕ ಆಗುತ್ತೆ. ಅದನ್ನ ಇಷ್ಟಕ್ಕೆ ನಿಲ್ಲಿಸಿದ್ರು ಅಂದ್ರೆ ಕಾನ ಒತ್ತಕ್ಷರ ಆಗುತ್ತೆ ಮಕ್ಕಳೇ. ನಾವು ಈ ಒಂದು ಅವಧಿಯಲ್ಲಿ ಕಾನ ಒತ್ತಕ್ಷರ ಇರುವಂತಹ ಹಿಂದಿಯ ಪದಗಳನ್ನು ಓದುವಂತಹ ಪ್ರಯತ್ನ ಮಾಡೋಣ ಮಕ್ಕಳೇ. ನಿಮಗೆ ಗೊತ್ತಿದೆ, ಹಿಂದಿ ಓದೋದು ತುಂಬ ಸುಲಭ. ನಿಮಗೆ ಕನ್ನಡ ಓದೋದು ಬಂತು ಅಂತಂದರೆ ಈ ಹಿಂದಿನೂ ಕೂಡ ಸುಲಭ ಓದಬಲ್ರಿ. ನೀವೆಲ್ಲರಿಗೂ ಅಕ್ಷರ ಮತ್ತು ಕಾಗುಣಿತಾಕ್ಷರ ಇವು ಬಂತು ಅಂತಂತಂದರೆ ಹಿಂದಿ ಪದಗಳನ್ನ ತುಂಬ ಸರಾಗವಾಗಿ ಸಲೀಸಾಗಿ ಓದೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಕಾನ ಒತ್ತಕ್ಷರ ಇರುವಂತಹ ಕೆಲವು ಪದಗಳಿದ್ದಾವೆ, ಅವನು ಓದುವಂಥ ಪ್ರಯತ್ನ ಮಾಡೋಣವೇ? ಎಸ್. ಸೊ ಮೊದಲನೇ ಪದದ ಮೊದಲನೇ ಅಕ್ಷರ ಯಾವ ಅಕ್ಷರ ಇದು? ಮಹಾಪ್ರಾಣ ಭ. ಕನ್ನಡದಲ್ಲೇ ಬರ್ಕೊಳ್ಳಿ, ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಮಹಾಪ್ರಾಣ ಭ. ಎರಡನೇ ಅಕ್ಷರ ಯಾವುದು? ನೋಡಿ, ಇಲ್ಲಿ ಈ ತರ ಇದೆ, ಹೀಗಿದೆ, ಈ ತರ. ಇಲ್ಲಿ ಏನಪ್ಪಾ ಅಂದ್ರೆ ಹಿಂದಿಗೂ ಕನ್ನಡಕ್ಕೂ ಒಂದೇ ಒಂದು ವ್ಯತ್ಯಾಸ ಏನು ಅಂದ್ರೆ, ಹಿಂದಿಯಲ್ಲಿರೋ ಒತ್ತಕ್ಷರ ಕನ್ನಡದಲ್ಲಿ ಪೂರ್ಣಾಕ್ಷರ ಆಗುತ್ತೆ ಮಕ್ಕಳೇ. ಹಾಗೆ ಹಿಂದಿಯಲ್ಲಿರೋ ಪೂರ್ಣಾಕ್ಷರ ಕನ್ನಡದಲ್ಲಿ ಒತ್ತಕ್ಷರ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಇಲ್ಲಿ ಯಾವುದೋ ಒತ್ತಕ್ಷರ ಇದೆಯಲ್ಲ, ಹೀಗೆ ಯಾವುದಿದು? ಕಾನ ಒತ್ತಕ್ಷರ. ಅದೇನಾಗುತ್ತೆ? ಪೂರ್ಣಾಕ್ಷರ ಆಗುತ್ತೆ. ಪೂರ್ಣಾಕ್ಷರ ಯಾವುದಿದು? ಪೂರ್ಣಾಕ್ಷರ ಯಾವುದಿದು? ತ. ಅದೇನಾಗುತ್ತೆ? ಒತ್ತಕ್ಷರ. ಈಗ ಓದಿ. ಹೌದು, ಬ ತ ಕೂಡ್ಸಿದ್ರೆ ಭಕ್ತ. भक्त कैसे पढ़ना है इसको? भक्त करके पढ़ना है. गुड. दूसरा शब्द का पहला अक्षर कौन सा अक्षर है? ये आ है. आ. दूसरा अक्षर देखो, ये क्या है? ऐसा है ना? ऐसा है ना? हाँ देखो आए. हाँ, यहाँ इल्ली ಒಂದು ಒತ್ತಕ್ಷರ ಇದೆ, ಒಂದು ಸಂಯುಕ್ತಾಕ್ಷರ. एक संयुक्ताक्षर है. ये संयुक्ताक्षर कन्नड़ में पूर्णाक्षर. ಕಾನ ಸಂಯುಕ್ತಾಕ್ಷರ ಇದೆ, ಇದು ಪೂರ್ಣಾಕ್ಷರ ಕ ಆಗುತ್ತೆ. ಪೂರ್ಣಾಕ್ಷರ ಯಾವುದು? ಮಹಾಪ್ರಾಣ ಖ ಇದೆ, ಅದು ಒತ್ತಕ್ಷರ ಆಗುತ್ತೆ, ಸಂಯುಕ್ತಾಕ್ಷರ ಆಗುತ್ತೆ. ಮೂರನೇ ಅಕ್ಷರ ಯಾವುದು? ಡ. ಎಸ್. ಜೋಡಿಸಿ ಓದಿ, ಜೋಡ್ಕರ್ ಪಡೋ. ಆ ಖ ಡ. ಜೋಡ್ಕರ್ ಪಡೆ ತೋ ಅಕ್ಕಡ. ನೋಡಿ, ಕೊನೆ ಅಕ್ಷರ ಪೂರ್ಣಾಕ್ಷರ ಆಗಿದ್ರೆ ಇದನ್ನ ಅರ್ಧಾಕ್ಷರ ಓದುವಂಥದ್ದು ಹಿಂದಿಯಲ್ಲಿ ರೂಢಿ ಮಕ್ಕಳೇ. ಹಾಗಾಗಿ ಕೈಸೆ ಪಡ್ನಾ ಹೈ ಇಸ್ಕೋ? अक्खड़. कैसे पढ़ना है? अक्खड़. वेरी गुड. अब अगला शब्द पढ़ने का कोशिश करेंगे. पहला अक्षर आ है. दूसरा अक्षर कड़. हाँ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಸಂಯುಕ್ತಾಕ್ಷರ ಇದೆ, ಒತ್ತಕ್ಷರ ಇದೆ. ಯಾವುದು ಒತ್ತಕ್ಷರ? ಕಾನ ಒತ್ತಕ್ಷರ ಇದೆ, ಅಲ್ಪಪ್ರಾಣ ಕಾನ ಒತ್ತಕ್ಷರ ಇದೆ. ಅದೇನಾಗುತ್ತೆ? ಪೂರ್ಣಾಕ್ಷರ ಆಗುತ್ತೆ. ಪೂರ್ಣಾಕ್ಷರ ಯಾವುದು? ಅದೇನಾಗುತ್ತೆ? ಒತ್ತಕ್ಷರ ಆಯ್ತು. ತೀಸರಾ ಅಕ್ಷರ ಡ ಪ ನ. ಕೊನೆ ಅಕ್ಷರ ಪೂರ್ಣಾಕ್ಷರ ಆಗಿದ್ರೆ ಇದನ್ನ ಈ ತರ ಅರ್ಧಾಕ್ಷರ ಓದಿ. ಆ ಖ ಡ ಪ ನ. जोड़कर पढ़े तो अक्कड़पन. कैसे पढ़ना है? अक्कड़पन करके पढ़ना है. और अगला शब्द पहला अक्षर आ ख. ಸಂಯುಕ್ತಾಕ್ಷರ ಇದೆ, ಯಾವುದು ಒತ್ತಕ್ಷರ ಇಲ್ಲ. ಅದೇನಾಗುತ್ತೆ? ಪೂರ್ಣಾಕ್ಷರ. ಪೂರ್ಣಾಕ್ಷರ ಯಾವುದು? ಅದು ಒತ್ತಕ್ಷರ. ತೀಸರಾ ಅಕ್ಷರ ರ. ಕೊನೆ ಅಕ್ಷರ ಪೂರ್ಣಾಕ್ಷರ ಆಗಿದ್ರೆ ಅದನ್ನ ಅರ್ಧಾಕ್ಷರ ಓದಿ ಮಕ್ಕಳೇ. ಆ ख रा. जोड़कर पढ़े तो अक्खर. यस, ठीक से पढ़ा है आपने. अगला शब्द का पहला अक्षर आ है. दूसरा अक्षर देखो ಇಲ್ಲಿ ಸಂಯುಕ್ತಾಕ್ಷರ है यहाँ. ಹೌದಲ್ಲ, ಸಂಯುಕ್ತಾಕ್ಷರದಲ್ಲಿ ಆ ಸಂಯುಕ್ತಾಕ್ಷರ ಅದೇನಾಗುತ್ತೆ? ಕನ್ನಡದಲ್ಲಿ ಬಂದ್ರೆ ಪೂರ್ಣಾಕ್ಷರ ಆಗುತ್ತೆ. ಪೂರ್ಣಾಕ್ಷರ ಆಗಿದೆ, ಮಹಾಪ್ರಾಣ ಖ ಇದೆ, ಅದೇನಾಗುತ್ತೆ? ಒತ್ತಕ್ಷರ ಆಗುತ್ತೆ. ಹಾಗೆ ಈ ಪೂರ್ಣಾಕ್ಷರಕ್ಕೆ ಇದೆಯಲ್ಲ ಕಿಳಿ ಖ, ಅದು ಈ ಒತ್ತಕ್ಷರ ಹಿಂದಿಯಲ್ಲಿ ಒತ್ತಕ್ಷರ ಆಗಿದ್ದ ಇತ್ತಲ್ಲ ಅದಕ್ಕೆ ಸೇರ್ಕೊಳ್ಳುತ್ತೆ. ಜೋಡ್ಕರ್ ಬಿಡೋ. जोड़कर पढ़े तो ठीक है. अगला शब्द पहला अक्षर आ है. दूसरा अक्षर एक संयुक्त अक्षर है, इसे ಯಾವುದು
ಒತ್ತಕ್ಷರ ಸಂಯುಕ್ತಾಕ್ಷರ ಖ ಅದೇನಾಗುತ್ತೆ ಪೂರ್ಣಾಕ್ಷರ ಪೂರ್ಣಾಕ್ಷರ ಯಾವುದು ಅದೇನಾಗುತ್ತೆ ಒತ್ತಕ್ಷರ ಜೋಡ್ತಾ ಪಡೋ ಆ ಥ ಜೋಡ್ತಾ ಪಡೋ ಅರ್ಥ ಕೊನೆ ಅಕ್ಷರ ಪೂರ್ಣಾಕ್ಷರ ಇದ್ರೆ ಇದನ್ನ ಅರ್ಧಾಕ್ಷರ ಹೇಳಬೇಕಾಗುತ್ತೆ ಅರ್ಥ ಆ ತ अर्थ वेरी गुड। अब अगला शब्द पढ़ेंगे कौन सा अक्षर है आ है ये खान ಒತ್ತಕ್ಷರ ಇದೆ ಅದೇನಾಗುತ್ತೆ ಪೂರ್ಣಾಕ್ಷರ ಪೂರ್ಣಾಕ್ಷರ ಇರಲ್ಲ ಲ ಆಗುತ್ತೆ ಇದು ಅರ್ಧಾಕ್ಷರ ಆಗಿ ಹೇಳ್ತಾರೆ ಕೊನೆ ಅಕ್ಷರನ ಆ ಕ್ಲ जोड़कर पढ़ो अक्ल आ क्ल अक्ल कैसे पढ़ना है उसको हमने हौद मकला अक्ल 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 करके पढ़ना है। और अगला शब्द का पहला अक्षर आ है दूसरा क ಕಾನ ಒತ್ತಕ್ಷರ ಇದೆ ಏನಾಗುತ್ತೆ ಪೂರ್ಣಾಕ್ಷರ ಆಗುತ್ತೆ ಪೂರ್ಣಾಕ್ಷರ ಯಾವುದು ಒತ್ತಕ್ಷರ ಯಾವುದು ಲಾ ಅದೇನಾಗುತ್ತೆ ಲಾನ ಒತ್ತಕ್ಷರ ಆಗುತ್ತೆ तीसरा अक्षर ಮ है आ क्ल म अक्लम ಕೊನೆ ಅಕ್ಷರ ಪೂರ್ಣಾಕ್ಷರ ಇದ್ರೆ ಅರ್ಧಾಕ್ಷರ ಓದಬೇಕು आ क्ल म अक्लम कैसे पढ़ना है अक्लम वेरी गुड ठीक से पढ़ रहे हो। और अगला शब्द पढ़ेंगे देखो पहला अक्षर आ दूसरा ಕಾನ ಒತ್ತಕ್ಷರ ಅದೇನಾಗುತ್ತೆ ಪೂರ್ಣಾಕ್ಷರ ಆಗುತ್ತೆ ಪೂರ್ಣಾಕ್ಷರ ಯಾವುದು ಪೂರ್ಣಾಕ್ಷರ ಯಾವ್ದಿದೆ ಲಾ ಅದೇನಾಗುತ್ತೆ ಒತ್ತಕ್ಷರ। ಅಗಲ ಶಬ್ದ ಮಾಗೆ ಅನುಸ್ವಾರ ಇದೆ ಮಂ ದ ಕೊನೆ ಅಕ್ಷರ ಪೂರ್ಣಾಕ್ಷರ ಇದೆ ಅರ್ಧಾಕ್ಷರ ಓದಿ ಆ ಕ್ಲ ಮಂ ದ ಅಕ್ಲಮಂದ್ ಅಕ್ಲಮಂದ್ ಅಕಲ್ಮಂದ್ अकलमंद अकलमंद करके पढ़ना है। और अगला शब्द देखेंगे पहला अक्षर दूसरा संयुक्ताक्षर मिला है एक कौन सा संयुक्ताक्षर है का ಅದು ಪೂರ್ಣಾಕ್ಷರ ಆಗುತ್ತೆ ಪೂರ್ಣಾಕ್ಷರ ಅದು ಲಾ ಇದೆ ಅದು ಒತ್ತಕ್ಷರ ಆಗುತ್ತೆ ಲಾಕೇತ್ವ ಲೇ ಇರೋದು ಕನ್ನಡದಲ್ಲಿ ಬರೆದ್ರೆ ಆ ಏತ್ವ ಈ ಒತ್ತಕ್ಷರಕ್ಕೆ ಸೇರ್ಕೊಳ್ಳುತ್ತೆ ಆಯ್ತಾ। तीसरा अक्षर द पूर्णाक्षर है अर्धाक्षर ओदी आ क्ले द अक्लेद अक्ल अक्लेद अक्लेद गुड। अगला शब्द पहला अक्षर आ का ಒತ್ತಕ್ಷರ ಆಗಿದೆ ಅದು ಕನ್ನಡದಲ್ಲಿ ಪೂರ್ಣಾಕ್ಷರ ಆಗುತ್ತೆ ಪೂರ್ಣಾಕ್ಷರ ಅದು ಸ ಅದು ಒತ್ತಕ್ಷರ ಆಗುತ್ತೆ ಇದು ಪೂರ್ಣಾಕ್ಷರ ಆಗಿದ್ದು ಅರ್ಧಾಕ್ಷರ ಹೇಳಬೇಕು ಆ क्स अक्स 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 वेरी गुड। अगला शब्द आ क ಅನ್ನೋದು ಕನ್ನಡದಲ್ಲಿ ಕಾವತ್ತೆ ಅದು ಕನ್ನಡದಲ್ಲಿ ಪೂರ್ಣಾಕ್ಷರ ಆಗುತ್ತೆ ಪೂರ್ಣಾಕ್ಷರ ಸ ಅದು ಒತ್ತಕ್ಷರ तीसरा ರ ಇನ್ನ ರ ಅಂತ ಉಚ್ಚಾರ ಮಾಡಬೇಕು ಆ ಸ ರ ಅಕ್ಷರ अक्षर अक्षर वेरी गुड। अगला शब्द का पहला अक्षर आ दूसरा महाप्राण भागुंसु भी है तीसरा याकुंबु यू अगला अंतिम शब्द अक्षर त ಒತ್ತಕ್ಷರ ಪೂರ್ಣಾಕ್ಷರ ಆಗುತ್ತೆ ಪೂರ್ಣಾಕ್ಷರವಾಗಿರುತ್ತಾ ಒತ್ತಕ್ಷರ ಆಗುತ್ತೆ ತ ಆ ಬಿ ಯು ತ अभियुक्त अभियुक्त वेरी गुड। अगला शब्द पढ़ेंगे यस अगला शब्द का पहला अक्षर देखो कौन सा है आ श क खागे ताव क ಒತ್ತಕ್ಷರ ಇದೆ ಅದು ಪೂರ್ಣಾಕ್ಷರ ಆಗುತ್ತೆ ತಾನು ಪೂರ್ಣಾಕ್ಷರ ಒತ್ತಕ್ಷರ जोड़कर पढ़ो ठीक से उच्चारण करो आ श त आशक्त आशक्त आ श त कैसा आशक्त ऐसे उच्चारण करना चाहिए ठीक है। अगला शब्द का पहला अक्षर ऊ है यह ಕಾನ ಒತ್ತಕ್ಷರ ಇದೆ ಅದು ಪೂರ್ಣಾಕ್ಷರ ಆಗುತ್ತೆ ಪೂರ್ಣಾಕ್ಷರ ಯಾವುದು ತ ಅದು ಒತ್ತಕ್ಷರ ಆಗುತ್ತೆ ತಾಗುಣಸು ತಿ ಇರೋದು
ಈ ಪೂರ್ಣಾಕ್ಷರಕ್ಕಿರೋ ಗುಣಿತಾಕ್ಷರ ಒತ್ತಕ್ಷರಕ್ಕೆ ಸೇರ್ಕೊಳ್ಳುತ್ತೆ. ಉ ತಿ ತಿ उक्ति यस उ ती उक्ति कैसे पढ़ना है? उक्ति 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 यस राइट. अगला शब्द पढ़ेंगे. हाँ कौन सा अक्षर है? उ है. दूसरा छ छ है. तीसरा ख हाँ ಒತ್ತಕ್ಷರ ಯಾವುದು? ಕ ಕಾನ ಒತ್ತಕ್ಷರ ಇದೆ, ಅದು ಪೂರ್ಣಾಕ್ಷರ ಆಗುತ್ತೆ. ಪೂರ್ಣಾಕ್ಷರ ಒತ್ತಕ್ಷ ಕ ಇದೆ, ಅದು ಒತ್ತಕ್ಷರ ಆಗುತ್ತೆ. ಇದಕ್ಕಿರೋ ಗುಣಿತ ಒತ್ತಕ್ಷರಕ್ಕೆ ಸೇರ್ಕೊಳ್ಳುತ್ತೆ. ಹೀಗೆ ಉ ಛ ಖ ಜೋಡ್ಕೊ ಬಿಡೋ. ಉಚ್ಚಕ ಹೇ ಛಗೆ ಒತ್ತಕ್ಷರ ಇದ್ದಾಗ ಮಾತ್ರ ಒತ್ತಿ ಉಚ್ಚಾರ ಮಾಡಿ ಮಕ್ಕಳೇ. ಉ ಛ ಖ उषक उ च ख उचक्ख. कैसे पढ़ना है? उचक उचक्खा करके उच्चार करना चाहिए. ये कौन सा शब्द है? क खाना खाना ಇದು हाँ ಕಾನ ಒತ್ತಕ್ಷರ ಅದೇನಾಗುತ್ತೆ? ख ಪೂರ್ಣಾಕ್ಷರ ಆಗುತ್ತೆ. ಪೂರ್ಣಾಕ್ಷರ ಯಾವುದು? या ಅದು ಒತ್ತಕ್ಷರ ಆಗುತ್ತೆ. ಯಕಿಲಿಯ ಇರೋದು क्या ಕಕಿಲಿ का आಗುತ್ತೆ. कैसे पढ़ना है? क्या क्या. और दो अगला शब्द देखो कौन सा अक्षर है? ये कौन सा अक्षर? ये क्या होता है? ये क्या क्या ನೋಡಿ ಒತ್ತಕ್ಷರ ಇರೋದು ಪೂರ್ಣಾಕ್ಷರ ಆಗುತ್ತೆ. ಪೂರ್ಣಾಕ್ಷರ ಯಾ ಒತ್ತಕ್ಷರ ಆಗುತ್ತೆ. ಯಕಿಲಿ ಯಾ ಇರೋದು ಕನ್ನಡದಲ್ಲಿ ಬರೋದು ಕಕಿಲಿ ಕಾ ಆಗುತ್ತೆ. अगला शब्द री री. पढ़ जोड़ को पढ़ो. क्यारी क्यारी. कैसे पढ़ना है? क्यारी क्यारी. यस ओके. अगला शब्द पढ़ेंगे. ये क्या है? क खाना ಒತ್ತಕ್ಷರ ಅದು ಪೂರ್ಣಾಕ್ಷರ ಆಗುತ್ತೆ. ಇದ್ಯಾವುದು? यो ಯಾನ ಪೂರ್ಣಾಕ್ಷರ ಇರೋದು आ ಒತ್ತಕ್ಷರ ಆಗುತ್ತೆ. ಯಾ ಕೋತ್ವ ಯೋ ಇರೋದು आ का कोत्व ओ ओ आಗುತ್ತೆ. कैसे पढ़ना है? और अनुस्वार है. कैसे पढ़ना है? यो क्यों. कैसे पढ़ना है इसे? यो क्यों क्यों करके पढ़ना है. ओके अगला शब्द देखो क्या है? ये क खाना ಒತ್ತಕ್ಷರ ಅದು ಪೂರ್ಣಾಕ್ಷರ ಆಗುತ್ತೆ. ಪೂರ್ಣಾಕ್ಷರ ಯಾವ್ದಿದೆ? ला ಲಕಿಲಿ ಲಾ ಅದು ಒತ್ತಕ್ಷರ. ಲಕಿಲಿ ಲಾ ಇರೋದು ककिली का ಲಕಿಲಿ ಕಾ ಅಂತ ಹೇಳ್ತೀವಿ. ಮೇಲೆ ಮತ್ತೆ ಮಾಡಿದರೆ अरे स्वर ಅನುಸ್ವಾರ ಇದೆ. अगला शब्द थु हाँ जोड़ कर पढ़ो. क्यान दी ठीक से पढ़ो. क्यान लाम क्लाम क्लांत क्लांत क्लांत. कैसे पढ़ना है इसको? क्लांत क्लांत. और ये देखो क्लो ख प्लस ले क्ले क्ले द द क्ले क्ले द क्लेड. गुड. ये क्या है? वा ख प्लस वा वा क्या होता है? वा क्वा होता है. ख प्लस वा क्वा. अगला शब्द वा न न. वान क्वकिली क्वा है वन सिर्फ क्वा क्वा प्लस ना. कैसे पढ़ना